ಒಬ್ಬರು ಮಹಾನಗರ ಪಾಲಿಕೆ ಸದಸ್ಯರು ನಿಧನ ಆಗಿದ್ದರಿಂದ ಉಪಚುನಾವಣೆ ನಡೀತಾ ಇದೆ. ನಾವು 2 ದಿವಸದಿಂದ ನಾನು ಪ್ರಚಾರ ಮಾಡ್ತಾಯಿದ್ದೀನಿ. ಎಲ್ಲ ಇಡೀ ಈ ವಾರ್ಡಿನ ಜನ ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಏನು ನಾವು ಮಾಡಿದ್ದೀವಿ ಅದ್ರ ಬಗ್ಗೆ ಭಾಳ ಸಂತೋಷ ಇದೆ. ಅವರೆಲ್ಲರಿಗೂ ನಾವು ಅಷ್ಟೇ ಮತದಾರರಿಗೆ ವಿನಂತಿ ಮಾಡ್ಕೊಳಕತ್ತಿದ್ದು 23ನೇ ತಾರೀಕು ಬೆಳಗ್ಗೆ ಎಲ್ಲರೂ ಬಂದು ಮತದಾನ ಮಾಡಬೇಕು, ಹೆಚ್ಚು ಮತದಾನ ಮಾಡ್ಬೇಕಂತೇಳಿ ಒಂದು ಪಾದಯಾತ್ರೆ ಮಾಡ್ಲಕತ್ತಿದ್ದೀವಿ. ಈಗ ನಾವು ಅದನ್ನೇ ಪ್ರಶ್ನೆ ಮಾಡೋರಿದ್ದೀವಿ. ಈಗ ನಾಳೆ ಬೆಳಗಾವಿ ಏನು ಅಧಿವೇಶನ ನಡೀತದೆ, ಎಷ್ಟು ಈಗ ಸುಮಾರು 10,000 ಕಾರ್ಡೇನೋ ನಾವು ಇದು ಮಾಡಿ ಅಂತ ಹೇಳ್ತಾರೆ. ನಾವು ಅವ್ರ ಪೂರ್ತಿ ಯಾದಿ ತೊಗೋತೀವಿ. ನಾವು ನೇರವಾಗಿ ಒಮ್ಮೆ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಿಂದೂಗಳ ಮೇಲೇ ಅನ್ಯಾಯ ಆಗಿದ್ದರೆ ನಾವು ಮುಖ್ಯಮಂತ್ರಿಗಳಿಗೆ ತರಾಟೆ ತೊಗೋತೀವಿ ಮತ್ತು ಅಲ್ಲಿ ಧರಣಿ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು. ಅಂದ್ರೆ ಅವ್ರದ್ದು ಏನಾಗಿದೆ ಅಂದರೆ ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನೇ ಹೇಳಿದ್ದಾರೆ, ನಮ್ಗೆ ಹಿಂದೂಗಳ ಓಟ್ ಬೇಕಾಗಿಲ್ಲ. ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ. ಯಾರಿಗೆ ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಾವು ಧ್ವನಿ ಸದನದಲ್ಲಿ ಎತ್ತೀವಿ. ಅದನ್ನು ಮಾಹಿತಿ ತೊಗೋತೀವಿ. ಮೊದಲು ಭಾಳಷ್ಟು ಸಾಮಾಜಿಕ ಜಾಲತಾಣದಲ್ಲಿ ರೇಷನ್ ಕಾರ್ಡ್ ಹಿಂದೂಗಳಿಗೆ ಅವ್ರದ್ದೇ ಕಡಿತ ಆಗ್ತಾಯಿದೆ ಅನ್ನೋಂಥದ್ದು ನಮಗೂ ಗಮನಕ್ಕೆ ಬಂದಿದೆ. ಸರ್ 20 ಲಕ್ಷ ಕಾರ್ಡ್ಗಳನ್ನ ಇದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಸರ್, ಏನಾಗಬೇಕು ಸರ್ ಅವರ ಬಡವ? ಅದೇ ರೀ, ಸುಮ್ಮನೆ ಏನೋ ಒಂದು ಇದನ್ನು ತೊಗೊಂಡಿದ್ದಾರೆ ಸರ್, ಏನೋ ಪ್ಯಾನ್ ಕಾರ್ಡ್ ಅರ್ಜಿ ಹಾಕಿದ್ದಾರೆ ಸರ್, ಅವ್ರದ್ದೆಲ್ಲ ಕ್ಯಾನ್ಸಲ್ ಆಗಿದೆ. ಈಗ ನೋಡಿರಿ, ಕೆಲವೊಂದು ಇದಕ್ಕೆ ಅನಿವಾರ್ಯವಾಗಿ ಪ್ಯಾನ್ ಕಾರ್ಡ್ ಅದು ತೊಗೋಬೇಕು ಅಂತೇಳಿ ಬಂದಿರ್ತದೆ. ಅದಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತಾರೆ. ಇವರು ಟಾರ್ಗೆಟ್ ಹಿಂದೂಗಳದಾರೆ. ಹಿಂದೂಗಳು ಓಟ್ ಹಾಕಿಲ್ಲ, ಹಿಂದೂಗಳನ್ನ ಆದಷ್ಟು ತುಳಿಬೇಕು ಅನ್ನೋದು. ಯಾಕಂದ್ರೆ ಈಗ ವಕಫ್ದಾಗ ನೋಡ್ರಿ ಯಾವ ರೀತಿ ನಡೆದಿದೆ. ವಕಫದ್ದು ವಿಚಾರದಲ್ಲಿ ಈಗ ಬಡವರ ಹಿಂದೂಗಳೇನು ಬಡವರು ಅದಾರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ಯಾಕಂದ್ರೆ ಅವ್ರಿಗೆ ತಲೆಯಾಗಿದೆ, ಮೊನ್ನೆ ಲೋಕಸಭೆಯಲ್ಲಿ ಹಿಂದೂಗಳು ಭಾಳಷ್ಟು ಓಟ್ ಹಾಕಲಿಲ್ಲತ್ತೆ, ಅವರಿಗೆ ಇಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಗೆಲುವು ಸಾಧಿಸಲಿಲ್ಲ. ಅದರ ಒಂದು ದ್ವೇಷ ಸಾಧಿಸಲಿಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ. ನಾ ಇಟ್ಟೆ ಮುನಿಯಪ್ಪನವ್ರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಇದರೊಳಗೆ ಹಿಂದೂಗಳಂದ್ರೆ ದಲಿತರು ಅದಾರೆ, ಅನ್ಯ ಎಲ್ಲ ಯಾರ್ಯಾರು ಬಡವರು ಅದಾರಲ್ಲ, ಬಡತನ ರೇಖೆಗಿಂತ ಕಡಿಮೆ ಸರ್ಕಾರದ ಒಂದು ಏನು ಇದು ಇದೆ, ಅವ್ರಿಗೆಲ್ಲರಿಗೂ ಏನಾರು ಅನ್ಯಾಯ ಆದರೆ ನಾವು ಸುಮ್ಮನೆ ಕುಂಟ್ರೋದಿಲ್ಲ. ವಿಧಾನಸಭೆಯ ಮೊದಲು ನಾವು ಮಾಹಿತಿ ತೊಗೋತಾ ಇದ್ದೀವಿ. ನಾಳೆ ಪ್ರಶ್ನೆನೂ ನಾನು ಹಾಕ್ತಾ ಇದ್ದೀನಿ, ಎಷ್ಟು ಬಡವರ ರೇಷನ್ ಕಾರ್ಡ್ ರದ್ದು ಮಾಡಿದ್ದೀರಿ, ಅವ್ರ ಹೆಸರು ಸಹಿತ ನಾನು ಲಿಸ್ಟ್ ತೊಗೋತೀನಿ. ಆ ಹೆಸರು ಸಹಿತ ಅಂದ್ರೆ ನಮ್ಗೆ ಸಿಕ್ಬಿಡ್ತದೆ ಯಾವ ಜನಾಂಗದವ್ರಿಗೆ ಇವ್ರು ಅನ್ಯಾಯ ಮಾಡ್ಲಕತ್ತಾರೆ. ಅದ್ರ ಮ್ಯಾಗೆ ನಾವು ಅನ್ಯಾಯವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ನಾವು ಹೋರಾಟ ಮಾಡ್ತೀವಿ. ಅಧಿವೇಶನದಲ್ಲಿ ವಕ್ಫ್ ವಿರುದ್ಧ ಹೆಂಗಿರುತ್ತೆ ಸರ್ ಹೋರಾಟ? ವಕ್ಫ್ ವಿರುದ್ಧನೂ ನಾವು ನೋಡಿರಿ, ಈಗ ಬರೀ ಅವ್ರು ನೋಟಿಸ್ ವಾಪಸ್ ತೊಗೊಂಡ್ರೆ ಅದು ಸಮಾಧಾನ ಇಲ್ಲ. ಆ 74 ಏನು ನೋಟಿಫಿಕೇಷನ್ ಆಗ್ಯಾವಲ್ಲ, ಮನಮೋಹನ್ ಸಿಂಗ್ ಅವರಿಗೆ ಏನು ಬದಲಾವಣೆ ಆಗ್ಯಾವಲ್ಲ ಎಲ್ಲನೂ ರದ್ದಾಗಬೇಕು. ನಾವು ಪ್ರಧಾನಮಂತ್ರಿಗಳಿಗೆ ಅದೇ ವಿನಂತಿ ಮಾಡ್ಕೊಂಡಿವಿ, ಈ ದೇಶದಿಂದ ಈ ಒಂದು ಅತ್ಯಂತ ಕರಾಳ ವಕಫ್ ಕಾನೂನನ್ನು ವಾಪಸ್ ತಗೋಬೇಕು. ಏನೇ ಅವ್ರು ಕೇಳಬೇಕಾದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದೆ ದೇಶನಾಗ. ಮುಸ್ಲಿಮರಿಗಾಗಿ ವಕಫ್ ಒಂದು ಟ್ರಿಬ್ಯುನಲ್ಗೆ ನಾವು ಒಪ್ಪೋದಿಲ್ಲ. ಈ ದೇಶನಾಗ ಅವ್ರು ಇರಬೇಕಂದ್ರೆ ಅವ್ರಿಗೆ ನ್ಯಾಯ ಮತ್ತು ಕಾನೂನು ಬೇಕಂದ್ರೆ ನಮ್ಮ ದೇಶದ ಕಾನೂನು ನ್ಯಾಯವೇ ಅವ್ರಿಗೆ ಇದು ಮಾಡಬೇಕು. ಅದನ್ನು ನಾವು ಚರ್ಚೆ ಮಾಡ್ತೀವಿ. ಅದಕ್ಕೇ ನಾವು ಎಲ್ಲ ಕಡೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಾವ ರೀತಿ ನಮ್ಮ ರೈತರಿಗೆ, ಮಠ ಮಂದಿರಗಳಿಗೆ, ಸರ್ಕಾರಿ ಜಮೀನುಗಳು ಅದನ್ನೇನು ಅವರು ನುಂಗ್ಯಾರಲ್ಲ, ಅಲ್ಲೇನು ವಕಫ್ ಅಂತೇಳಿ ವಿದೌಟ್ ನೋಟಿಸ್ ಏನು ಇಲ್ಲಿವರೆಗೆ ಸೇರಿಸ್ಯಾರಲ್ಲ, ಅದನ್ನೆಲ್ಲನೂ ಪೂರ್ತಿ ಮಾಹಿತಿ ತೊಗೊಂಡು ಸದನದಲ್ಲಿ ಚರ್ಚೆ ಮಾಡ್ತೀವಿ. ಮತ್ತು ನಾವು ದಿಲ್ಲಿಗೆ ಒಂದು ನಿಯೋಗ ತೊಗೊಂಡು ಹೋಗ್ತಾಯಿದ್ದೀವಿ. ಇನ್ನೇನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯವರಿಗೆ ಮತ್ತೇನೇನು ನಮಗೆ ಮೊನ್ನೆ ಬಂದಾಗೆಲ್ಲ ಕೊಟ್ಟಿದ್ದೀವಿ. ಅದ್ರ ಜೊತೆ ಇನ್ನೂ ಏನೇನು ಅನಾಹುತ ಆಗಿದೆ, ಯಾವ ರೀತಿ ಅವರು ತೊಂದರೆ ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಅದು ತಿದ್ದುಪಡಿ 42 ಇದೆ. ನಾವು ಹೇಳ್ತಾ ಇರೋದು ಫಸ್ಟ್ ನಮ್ಮ ಡಿಮಾಂಡ್ ಮೊದಲು ಟ್ರಿಬ್ಯುನಲ್ ಹೋಗ್ಬೇಕು. ತಹಸೀಲ್ದಾರ್, AC, DC, ಡಿಸ್ಟಿಕ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್, ಈ ಪ್ರೋಸೆಸ್ನಾಗ ಅವ್ರು ಬರಬೇಕು. ಅವ್ರದ್ದೇ ಕೋರ್ಟು, ಅವರೇ ನ್ಯಾಯ ಕೊಡೋದು, ಕಳ್ಳರ ಕೈಯಾಗಿ ಹೋಗಿ ನಾವು ನ್ಯಾಯ ಪಡೆದಂಗೆ ಆಗ್ತೈತೆ. ಅದಕ್ಕೆ ನಮ್ಮ ಡಿಮಾಂಡ್ ಇರೋದೇ ಟ್ರಿಬ್ಯುನಲ್ ಮೊದಲು ಇದು ಆಗಬೇಕದು. ಇಲ್ಲಿ ಈಗಂತೂ ನಾವು ಪ್ರಾರಂಭ ಮಾಡ್ತೀವಿ 25ನೇ ತಾರೀಕಿನಿಂದ. ಮುಂದೆ ಅದು ನಾವು ನಿರಂತರ ಈ ಒಂದು ಅಮೆಂಡ್ಮೆಂಟ್ ಮಾಡಿದ ಮ್ಯಾಗೂ ಅದನ್ನು ಪೂರ್ತಿ ಸತ್ತು ಹೊಡೆಯುತ್ತಾನೆ ಬಿಡೋದಿಲ್ಲ ವಕಫ್. ಈಗ ಸ್ಟಾರ್ಟ್ ಮಾಡಿವಿ,
ಮೊದಲೇದು 42 ಆಪ್ರೇಷನ್ ಮಾಡಕತ್ತಾರೆ ನಮ್ಮ ಮೋದಿಯವರು. ಆ 42 ಆಪ್ರೇಷನ್ದಾಗೂ ಜೀವಂತ ಉಳಿದಿಲ್ಲ. ಉಳಿದ್ರೂ ಕಡೆಗೆ ಅದಕ್ಕೇನಾದರೂ ಒಂದು ಇಂಜೆಕ್ಷನ್ ಕೊಟ್ಟು ಸತ್ತು ಹೊಡಿತೀವಿ. ಸರ್ ಈ ವಾರ್ಡಲ್ಲಿ ಏನು ಚುನಾವಣೆ ಆಗ್ತದೆ ಸರ್, ಇಲ್ಲಿ ಬಿಜೆಪಿಯಲ್ಲಿ ಇಲ್ಲಿ ಹಿಂದೂಗಳ ಓಟನ್ನು ಡಿವೈಡ್ ಮಾಡಿ ಒಡೆದು ಆಮೇಲೆ ಮುಸ್ಲಿಂ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋದು ಒಂದು ಏನೋ ಪ್ಲ್ಯಾನ್ ನಡೆದಿದೆ ಕಾಂಗ್ರೆಸ್. ಇಲ್ಲಿ ಮುಸ್ಲಿಂ ಅಭ್ಯರ್ಥಿನೇ ಇಲ್ಲಲ್ಲ, ಇಲ್ಲೇ ಇಲ್ಲ, ಎಲ್ಲ ತಗೊಂಡು ಬಿಟ್ಟಾರೆ. ಮುಸ್ಲಿಮ್ರೇನು ಬಂದಾಗ ಅವ್ರೇನು ಆ ಕಾಂಗ್ರೆಸ್ಗೂ ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ ಅಂದ್ರೆ ಅವನು ಹಿಂದಕ್ಕೊಮ್ಮೆ ಬಿ ಜೆ ಪಿ ಇದ್ದ. ಬಿ ಜೆ ಪಿದಮ್ಮ ತಿಲಕ್ ಹತ್ತಿಬಿಟ್ರೆ ಮುಗೀತು, ಸಾಬ್ರೆ ಎಂದು ಓಟ್ ಹಾಕೋದಿಲ್ಲ.